ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಾ ಇರೋದಿಲ್ಲ ಇಸ್ರೇಲ್. ನೋಡಿ, ಯುದ್ಧ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ, ಚಾನ್ಸೇ ಇಲ್ಲ ಅನ್ನುವಂಥ ಉತ್ತರವನ್ನು ಇಲ್ಲಿ ಇಸ್ರೇಲ್ ಕೊಡ್ತಾ ಇದೆ. ಇರಾನ್ ಲೆಬನಾನ್ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಾ ಇರೋದಿಲ್ಲ ಇಸ್ರೇಲ್. ಇರಾನ್ ಜೊತೆ ಶಾಂತಿ ಸಂಧಾನಕ್ಕೆ ಮುಂದಾದ ಟ್ರಂಪ್ ಶಾಂತಿ ಮಂತ್ರದ ನಡುವೆ ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ, ಯುದ್ಧ ನಿಲ್ಲಲ್ಲ ಅಂತ ಅಮೆರಿಕ ಮಿತ್ರ ದೇಶ ಇಸ್ರೇಲ್. ನೋಡಿ, ಒಂದು ಕಡೆ ಅಮೆರಿಕ ಹೇಳ್ತಾ ಇರೋದೊಂದು, ಇಸ್ರೇಲ್ ಮಾಡ್ತಾ ಇರೋದೊಂದು. ಇಬ್ಬರ ಒಂದು ಜಂಟಿ ಕಾರ್ಯಾಚರಣೆ ಇರಾನ್ ಮೇಲೆ ನಡೆದು ಹೋಯಿತು ಈ ಕಳೆದ 25 ದಿನದ ಹಿಂದೆ. ಜಂಟಿ ದಾಳಿಯನ್ನು ನಡೆಸಿದಂಥ ಅಮೆರಿಕ ಒಂದು ಡಿಸಿಷನ್ ತೊಗೊಂಡ್ರೆ ಇಸ್ರೇಲ್ ಒಂದು ಡಿಸಿಷನ್ ತೊಗೊಳ್ತಾ ಇದೆಯಾ? ಹಾಗಾದರೆ ಬ್ರೇಕ್ ಯಾರಿಂದ ಯಾರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ? ಈಗ ಸದ್ಯಕ್ಕೆ ಈ ಒಂದು ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಿ. ಹಾಗಾದರೆ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡ್ತಾರಾ, ಅಥವಾ ಈಗಾಗಲೇ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರಾ, ಅಥವಾ ನಿಲ್ಲಿಸೋದೇ ಇಲ್ವಾ? ನಿಲ್ಲಿಸಲ್ಲ ಅಂದರೂ ಎಷ್ಟು ದಿನದವರೆಗೆ? ಇರಾನ್ ಅಂತೂ ಸೈಲೆಂಟ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ಏನು ಎಕ್ಸ್ಟ್ರಾ ಮಾತಿಲ್ಲ. ಯಾಕಂತ ಹೇಳಿದ್ರೆ ಇರಾನ್ ಇಷ್ಟರಲ್ಲಿ ಸೈಲೆಂಟ್ ಆಗಬಹುದಾಗಿತ್ತು. ಆದರೆ ಕಾಂಪಿಟೇಷನ್ಗೆ ಬಿದ್ದಂಗಿದೆ, ಹಟ್ಟಕ್ಕೆ ಬಿದ್ದಂಗಿದೆ. ನೀವು 10 ದಾಳಿ ಮಾಡ್ತೀರಾ, ನಾನು 2 ದಾಳಿ ಮಾಡಿದ್ರು ನಿಮಗೆ ಭಾರಿನೇ ಎಫೆಕ್ಟ್ ಆಗುವಂಥ ದಾಳಿ ಮಾಡ್ತೀನಿ ಅಂತ ಇರಾನ್ ಟೊಂಕ ಕಟ್ಟಿ ನಿಂತಿದೆ. ಅಂಥದ್ರಲ್ಲಿ ಈ ಇಸ್ರೇಲ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಯುದ್ಧ ಅಂತ ಸಾರಿದೆ. ಅಮೆರಿಕ ಸೈಲೆಂಟಾಗಿ 5 ದಿನ ಇರೋಣ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ಲೆಬನಾನ್ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಖಚಿತಪಡಿಸಿದೆ. ಇರಾನ್ ಜೊತೆ ಶಾಂತಿ ಸಂಧಾನಕ್ಕೆ ಮುಂದಾಗಿದ್ದಾರೆ ಟ್ರಂಪ್ ಶಾಂತಿ ಮಂತ್ರದ ನಡುವೆ ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಯುದ್ಧ ನಿಲ್ಲಲ್ಲ ಅಂತ ಅಮೆರಿಕ ಮಿತ್ರ ದೇಶ ಸ್ವತಃ ಇಸ್ರೇಲ್ ಹೇಳಿದೆ.